ನಮಸ್ಕಾರ ದೇವರು. ಯಾಕೆ ದೇವಸ್ಥಾನದ ಗರ್ಭಗುಡಿಯ ಸುತ್ತಮುತ್ತ ಬಿಳಿ ಮತ್ತು ಕೆಂಪು ಬಣ್ಣದ ಪಟ್ಟಿಗಳನ್ನು ಬಳಿದಿರ್ತಾರೆ ಅಂತ ನಿಮ್ಗೇನಾದ್ರೂ ಗೊತ್ತಿದೆಯಾ? ಇದನ್ನ ಹೆಚ್ಚಾಗಿ ಹಳೇ ದೇವಸ್ಥಾನಗಳಾದ ಗರ್ಭಗುಡಿ ಅಥವಾ ಕಾಂಪೌಂಡ್ಗಳ ಬಳಿ ನೀವೆಲ್ಲ ನೋಡಿರ್ತೀರಿ. ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೇವೆ, ಇದನ್ನೆಲ್ಲ ಅಬ್ಸರ್ವ್ ಕೂಡ ಮಾಡಿರ್ತೀವಿ. ಆದ್ರೂ ಕೂಡ ಇದರ ಬಗ್ಗೆ ತಿಳಿದುಕೊಳ್ಳಕ್ಕೆ ನಾವು ಹೋಗಿರಲ್ಲ. ಹೌದು, ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದರ ಹಿಂದೆ ಒಂದು ಅರ್ಥ ಇದೆ, ಸೈನ್ಸ್ ಕೂಡ ಇದೆ. ಇದರ ಬಗ್ಗೆ ಹೇಳೋದಾದ್ರೆ ಕೆಂಪು ಮತ್ತು ಬಿಳಿ ಬಣ್ಣ ಶಿವ ಶಕ್ತಿಯ ಸಂಕೇತವಾಗಿದೆ. ಬಿಳಿ ಬಣ್ಣ ಶಿವನ ಪ್ರತೀಕವಾದರೆ ಕೆಂಪು ಬಣ್ಣ ಶಕ್ತಿಯ ಪ್ರತೀಕವಾಗಿದೆ. ಇನ್ನು ಗಂಡಿನ ವೀರ್ಯಾಣು ಮತ್ತು ಹೆಣ್ಣಿನ ಅಂಡಾಣು. ಹೌದು, ಗಂಡಿನ ವೀರ್ಯಾಣು ಬಿಳಿ ಬಣ್ಣದಲ್ಲಿದ್ದರೆ ಹೆಣ್ಣಿನ ಅಂಡಾಣು ಕೆಂಪು ಬಣ್ಣದಲ್ಲಿರುತ್ತೆ. ಇನ್ನು ಇವೆರಡರ ಸಮ್ಮಿಲನದಿಂದಲೇ ಈ ಪ್ರಪಂಚ ಸೃಷ್ಟಿಯಾಗಿರೋದು. ಇನ್ನು ಈ ಸಮ್ಮಿಲನ ನಡೆಯೋದು ಗರ್ಭದಲ್ಲಿ. ಇನ್ನು ದೇವರು ಇರುವುದು ಕೂಡ ಗರ್ಭಗುಡಿಯಲ್ಲಿ. ಹಾಗಾಗಿಯೇ ಗರ್ಭಗುಡಿಯ ಸುತ್ತಮುತ್ತ ಕೆಂಪು ಮತ್ತು ಬಿಳಿ ಬಣ್ಣದ ಪಟ್ಟಿಗಳನ್ನು ಬಳಿದಿರ್ತಾರೆ. ಮತ್ತಷ್ಟು ಈ ರೀತಿಯ ಮಾಹಿತಿಯ ವಿಡಿಯೋಗಳಿಗೆ ನಮ್ಮ ಪೇಜನ್ನು ಫಾಲೋ ಮಾಡಿ.